ಅನಾತ್ಮಾರ್ಥಂ ವಿನಾರಾಗೇಃ ಶಾಸ್ತಾ ಶಾಸ್ತಿ ಸತೋ ಹಿತಂ ಧ್ವನನ್ ಶಿಲ್ಪಿಕರಸ್ಪರ್ಶಾನ್ ಮುರಜಃ ಕಿಮಪೇಕ್ಷತೆ. ಶಾಸ್ತ ಭಗವಂತನಾದ ಜಿನೇಶ್ವರನು ಅನಾತ್ಮಾರ್ಥಂ ತನಗೇನೂ ಪ್ರಯೋಜನವಿಲ್ಲದೆ, ರಾಗೈರ್ವಿನಾ ಪ್ರೀತಿ ಇಲ್ಲದೆಯೂ ಸತ್ಪುರುಷರಿಗೆ ಹಿತಂ ಹಿತಕರವಾದ ಉಪದೇಶವನ್ನು ಶಾಸ್ತಿ ಶಿಕ್ಷಿಸು ಅಂದರೆ ಉಪದೇಶಿಸುತ್ತಾನೆ. ಶಿಲ್ಪಿಕರ ಸ್ಪರ್ಶಾತ್ ಮೃದಂಗವು ಹಸ್ತಸ್ಪರ್ಶದಿಂದ, ಧ್ವನನ್ ಶಬ್ದ ಮಾಡುತ್ತಿರುವ, ಮುರಜಃ ಮದ್ದಳೆಯು, ಕಿಂ ಅಪೇಕ್ಷತೆ ಏನನ್ನು ಅಪೇಕ್ಷಿಸುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಯಾರಲ್ಲಿಯೂ ರಾಗದ್ವೇಷಗಳಿಲ್ಲದಿರುವ ಪರಮಾತ್ಮನು ಮತ್ತೇಕ ಉಪದೇಶವನ್ನು ಮಾಡುತ್ತಾನೆಂದು ಪ್ರಶ್ನೆಯುಂಟಾಗುವುದು ಸಹಜವಾಗಿದೆ. ಆದರೆ ಮದ್ದಳೆಯು ಮದ್ದಳೆಗಾರನ ಹಸ್ತಲಾಘವದಿಂದ ತನಗೇನು ಪ್ರಯೋಜನವಿಲ್ಲದೆ ಇತರರಿಗಾಗಿ ಇಂಪಾದ ಧ್ವನಿಯನ್ನು ಉಂಟು ಮಾಡುತ್ತಿರುವಂತೆ, ಭಗವಂತನು ತನಗೇನೂ ಪ್ರಯೋಜನವಿಲ್ಲದೆಯೂ ಶಿಷ್ಯರಲ್ಲಿ ಪ್ರೀತಿಯಿಂದಲೂ ಅಲ್ಲದೆ ಸತ್ಪುರುಷರಾದ ಭುವ್ಯರಿಗೆ ಸಂಸಾರ ದುಃಖದಿಂದ ಪಾರಗಾಮಿಗಳನ್ನಾಗಿ ಮಾಡುವ ಉಪದೇಶವನ್ನು ಭಗವಂತರು ಮಾಡುತ್ತಾರೆ.